ಗೆಳೆಯರಾದಂತಹ ರಾಮ್ ಕೆ ಹನುಮಂತಯ್ಯ ಅವರು ಇಂಥ ಒಂದು ಸಮಾರಂಭಕ್ಕೆ ಬರಬೇಕು ಅಂತ ದೂರವಾಣಿಯ ಕರೆಯನ್ನ ಮಾಡಿದಾಗ ಒಪ್ಕೊಳ್ಳೋದಕ್ಕೆ ಬಹಳ ಮುಖ್ಯ ಕಾರಣ ಅಂತ ಅಂದ್ರೆ ಅವರನ್ನ ಅನೇಕ ವರ್ಷಗಳಿಂದ ನಾನು ಬಲ್ಲೆ. ಅವರ ಕನ್ನಡದ ಕೈಂಕರ್ಯವನ್ನ ನೇರವಾಗಿ ಕಂಡಿದೆ. ಒಬ್ಬ ಆರಕ್ಷಕ ಸನ್ಮಿತ್ರರಾಗಿಯೂ ಅವರು ಕನ್ನಡದ ಪರಿಚಾರಿಕೆಯನ್ನ ಮಾಡುವ ರೀತಿಯನ್ನು ಕಂಡು ನಾನು ಮನಸೋತಿದ್ದೇನೆ, ಬೆರಗಾಗಿದ್ದೇನೆ. ಅದಕ್ಕಾಗಿ 6.5 ಕೋಟಿ ಕನ್ನಡಿಗರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಹೇಳೋದಕ್ಕೆ ನಾನು ದುಃಖಪಡ್ತೇನೆ. ಎಲ್ಲ ಕನ್ನಡಿಗರು ಅಥವಾ ಪ್ರತಿಯೊಬ್ಬ ಕನ್ನಡಿಗರು ರಾಮ್ ಕೆ ಹನುಮಂತಯ್ಯನವರಂತೆ ಕನ್ನಡದ ನಿಷ್ಠೆಯನ್ನ ತೋರುವುದಾದ್ರೆ, ಪರಿಚಾರಿಕೆಯನ್ನು ಮಾಡುವುದಾದ್ರೆ, ಅಭಿಮಾನವನ್ನು ಮೆರೆಯುವುದಾದ್ರೆ, ಸಂಘಟನೆಗೆ ಇರುವುದಾದ್ರೆ ಕನ್ನಡಕ್ಕೆ ಎಂದೆಂದೂ ಸಾವು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅನಿಸಿಕೆ. ಬಹಳ ಮಾರ್ಮಿಕವಾಗಿ ಕೆಲವು ಮಾತುಗಳನ್ನು ಅವರು ಹೇಳಿದರು. ಅಕ್ಷರ ರಕ್ಷಕ ಅನ್ನುವ ಈ ಕೃತಿಯಲ್ಲಿ ಇವರು ಮೊದಲೇ ನನಗೆ ಅದರ ಮುದ್ರಿತ ಹಾಳೆಗಳನ್ನು ತಂದುಕೊಟ್ಟಿದ್ರು. ಅವಳಿಗಿರ್ತಕ್ಕಂಥ ಲೇಖನಗಳನ್ನು ನಾನು ಓದುವ ಪ್ರಯತ್ನವನ್ನು ಮಾಡಿದೆ. ಅಲ್ಲಿರ್ತಕ್ಕಂಥ ಕಾಳಜಿಯನ್ನು ನಾನು ಮೆಚ್ಚಿಕೊಂಡೆ. ಹನುಮಂತಯ್ಯನವರು ಕನ್ನಡ, ಕನ್ನಡಿಗ, ಕರ್ನಾಟಕ ಇವುಗಳನ್ನು ಬಿಟ್ಟು ಬೇರೆ ಮಾತಾಡೋದಿಲ್ಲ. ನಾನು ಮತ್ತು ನೀವು ಯಾಕೆ ಅವರನ್ನು ಅಭಿನಂದಿಸಬೇಕು ಅಂತಂದ್ರೆ, ಎಲ್ಲ ಕನ್ನಡಿಗರಿಗೆ ಈ 3 ವಿಷಯಗಳು ಬಹಳ ಪ್ರಮುಖವಾಗಿರುತ್ತೆ. ಅದೇ ನಮ್ಮೆಲ್ಲರ ಜೀವನಾಡಿ, ಅದೇ ನಮ್ಮೆಲ್ಲರ ಅಂತರಾಳ. ನಿಜವಾಗಿರ್ತಕ್ಕಂಥ ಹೃದಯದ ವೀಕ್ಷೆ ಯಾವ್ದಾದ್ರು ಅಂದ್ರೆ ಅದು ಕನ್ನಡ, ಕನ್ನಡಿಗ ಮತ್ತು ಕರ್ನಾಟಕ ಅಷ್ಟೇ. ಕನ್ನಡಕ್ಕೆ ತೃಪ್ತಿ ಬಂದಾಗಿಲ್ಲ ರಾಮ್ ಕೆ ಹನುಮಂತಯ್ಯನವರು ದೊಡ್ಡ ದನಿಯನ್ನು ಎತ್ತಿದ್ದಾರೆ, ಸಂಘಟನೆಯನ್ನ ಮಾಡಿದ್ದಾರೆ, ತಮ್ಮ ಅಭಿವ್ಯಕ್ತಿಯನ್ನ ಹೊರಸೂಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಾರು ಸೆರೆಮನೆಗೆ ಹೋಗ್ತಾರೆ, ಯಾವ ಕನ್ನಡ ಸಾಹಿತಿ ಸೆರೆಮನೆಗೆ ಹೋಗ್ತಾರೆ, ಅಲ್ಲಿ ಉಪಚಾರ ಮಾಡುವುದರ ಜೊತೆಗೆ ಅವರ ಸ್ನೇಹವನ್ನು ಗಳಿಸಿ, ತುಂಬ ವಿಶ್ವಾಸವನ್ನು ಗಳಿಸಿ, ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇರುವ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ ಅನ್ನೋದು. ಆದ್ದರಿಂದ ಕನ್ನಡವನ್ನ, ಕನ್ನಡಿಗರನ್ನ, ಕನ್ನಡ ಸಾಹಿತಿಗಳನ್ನ, ಕನ್ನಡ ಹೋರಾಟಗಾರರನ್ನ, ಕನ್ನಡ ಕವಿಗಳನ್ನ ರಕ್ಷಿಸುವ ಹೊಣೆಯನ್ನು ಈ ಆರಕ್ಷಕರು ಹೊತ್ತಿದ್ದಾರೆ ಎನ್ನುವುದು ಬಹಳ ಮುಖ್ಯವಾಗಿರ್ತಕ್ಕಂಥ, ಗಮನಾರ್ಹವಾಗಿರ್ತಕ್ಕಂಥ ಅಂಶ. ಅವರ ಪ್ರಶ್ನೆಗಳು ಎಷ್ಟೊಂದು ಧಾರ್ಮಿಕವಾಗಿತ್ತು ಅಂತಂದ್ರೆ, ಆ ಪ್ರಶ್ನೆಗಳಿಗೆ ನಾನು ಪ್ರಾಮಾಣಿಕವಾಗಿ ಉತ್ತರ ಕೊಡುವ ಪ್ರಯತ್ನವನ್ನ ನಾನು ಮಾಡ್ತೇನೆ. ಅವರ ಕುಟುಂಬಗಳು ಆಸಕ್ತ ಪಟ್ಟಿರಬೇಕಾಗಿಲ್ಲ. ಪ್ರತಿಯೊಬ್ಬ ಕನ್ನಡಿಗರು ಮಾಡಬೇಕಾದ ಕಾರ್ಯವನ್ನು ಅದೇ. ನಾವೆಲ್ಲ ಇಲ್ಲಿ ಬರುವಾಗ ವೀರಗಾಸೆಯವರನ್ನ ಕರೆಸಿ, ಜಾನಪದೀಯ ನೃತ್ಯದವರನ್ನು ಕರೆಸಿ, ಪಹಳೆ ಕೊಟ್ಟಗಳನ್ನು ಓದಿಸಿ, ತಮಟೆಗಳನ್ನು ನುಡಿಸಿ ಯಾಕೆ ಕರ್ಕೊಂಡ್ಬಂದ್ರು? ಸುಮ್ಮನೆ ನಮ್ಮನ್ನು ಕೈಕೊಳಿಸಿ ಮೇಲ್ಗಡೆ ಕರ್ಕೊಂಡು ಬರ್ಬೋದಾಗಿತ್ತು. ತಾವು ಯಾಕೆ ನೀವು ಆತರ ಮಾಡಿದ್ರಿ ಅಂತಂದ್ರೆ, ನಮ್ಮ ಸಂಸ್ಕೃತಿಯನ್ನ 4 ಜನಕ್ಕೆ ಬಿಂಬಿಸುವ ಕಾರ್ಯವನ್ನು ತಾವು ಮಾಡಿದ್ರಿ.